ಏನಿದು ಶೀಲಾ, ತುಂಬಾ ಲೇಟ್ ಆಗ್ತಾ ಇದೆ. ಹುಡುಗರ ಮನೆಯವರು ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳಿರ್ಲಿಲ್ವಾ? ರೆಡಿ ಆಗಕ್ಕೆ ಟೈಮ್ ಆಗುತ್ತೆ ರೀ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಹುಡುಗರ ಮನೆಯವ್ರು ನೋಡ್ಬೇಕಾಗಿರೋದು ಶ್ರುತಿನ, ನಿನ್ನನ್ನಲ್ಲ. ಅವಳು ರೆಡಿ ಆದ್ಲೋ ಇನ್ನೂ ಮಲ್ಗಿದಾಳ? ಅವಳನ್ನ ಎಬ್ಸ್ಬಿಟ್ಟು ಬಂದಿದ್ದೀನಿ, ರೆಡಿ ಆಗು ಅಂತ ಹೇಳ್ದೆ. ಇನ್ನೇನು ಬರ್ಬೋದು. ನಾವು ಶ್ರುತಿ ಹತ್ರ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ನಿಜ ಏನು ಅಂತ ಗೊತ್ತಾಗಿ ಗಲಾಟೆ ಮಾಡಿದ್ರೆ ಅದನ್ನ ಅಲ್ಲಿಗೆ ಹೋಗಿ ಡಿಸೈಡ್ ಮಾಡೋಣ. ಈಗ ಅದ್ರ ಬಗ್ಗೆ ಮಾತಾಡ್ಸಿಲ್ಲ. ಹಾಗಲ್ಲ ರೀ, ಅಲ್ಲಿ ಎಲ್ರೂ ಮುಂದೆನೂ ನನಗಿಷ್ಟ ಇಲ್ಲ ಅದು ಇದು ಅಂತ ಗಲಾಟೆ ಮಾಡ್ಬಿಟ್ರೆ ಹುಡ್ಗನ್ ಮನೆಯವ್ರ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೊಟ್ಟೋಗುತ್ತೆ ರೀ. ಹಾಗೆಲ್ಲ ಏನೂ ಆಗಲ್ಲ. ಶ್ರುತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಬೇರೆಯವ್ರ ಎದುರಿಗೆ ನಮ್ಗೆ ಅವಮಾನ ಆಗೋ ಹಾಗೆ ಅವಳು ಯಾವತ್ತೂ ನಡ್ಕೊಳಲ್ಲ. ಮನೆಗೆ ಬಂದ್ಮೇಲೆ ಆಕಾಶ ಭೂಮಿ ಒಂದು ಮಾಡ್ತಾಳೆ. ಆಗ ನೋಡ್ಕೊಳ್ಳೋಣ ಬಿಡು. ಅಪ್ಪ, ನಾನು ರೆಡಿ ಇದ್ದೀನಿ. 1 ಅವರ್ ಅಷ್ಟೇ, ಲೇಟ್ ಮಾಡಬಾರ್ದು. ಡಬ್ಬಿಂಗಿಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಏನೇ ಈ ಡ್ರೆಸ್ಸು? ನೋಡಿದ್ರೆ ಗೊತ್ತಾಗ್ತಿಲ್ವಾ ಅಮ್ಮ? ಕ್ಯಾಶುವಲ್ ಟಾಪ್ ಅಂಡ್ ಜೀನ್ಸ್. ಸರಿ, ಹೋಗೋಣ. ನಾವೇನ್ ಸಿನಿಮಾ ನೋಡಕ್ ಹೋಗ್ತಿದೀವಾ? ಫ್ಯಾಮಿಲಿ ಫಂಕ್ಷನ್ ಕಣೆ ಹೋಗ್ತಿರೋದು. ಲಕ್ಷಣವಾಗಿ ಒಳ್ಳೆ ಬಟ್ಟೆ ಹಾಕೊಂಡ್ಬರ್ಬಾರ್ದಾ? ನನಗೆ ಇಷ್ಟ ಆಗೋ ತರ ಡ್ರೆಸ್ ಹಾಕೊಂಡಿದ್ದೀನಿ. ನೀವು ಲಂಚ್ ಅಂತ ಹೇಳಿದಿರಾ, ಅದಕ್ಕೆ ಇನ್ನೇನು ಇಳ್ಕಲ್ ಸೀರೆ ಉಟ್ಕೊಂಡ್ಬರಕ್ಕಾಗತ್ತಾ? ಅವ್ರ ಮನೆಯಲ್ಲಿ ಇವತ್ತು ಪೂಜೆ ಇದೆಯಮ್ಮ, ಅದಕ್ಕೆ ಈ ತರ ಹೋದ್ರೆ ಸರಿ ಇರಲ್ಲ ಅಲ್ವಾ? ನಿನ್ನೆ ಇದನ್ನ ಹೇಳಲೇ ಇಲ್ವಲ್ಲಪ್ಪ? ಏನೇ ಶೀಲಾ, ಇವಳು ಹೇಳಲೇ ಇಲ್ವಾ ನೀನು? ರೀ, ನನಗ್ ಮರ್ತೇ ಹೋಯ್ತು ರೀ. ದೊಡ್ಡ ಮರುಗುಳಿ ನೀನು. ಶ್ರುತಿ, ನೀನು ಹೋಗಿ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡ್ ಬಾ ಅಮ್ಮ. ಅಪ್ಪ, ಆಲ್ರೆಡಿ ಲೇಟ್ ಆಗಿದೆ. ನಾನು ಹೀಗೆ ಬರ್ತೀನಿ. ಇನ್ನು ಡ್ರೆಸ್ ಚೇಂಜ್ ಮಾಡೋಕೆ ಹೋದ್ರೆ ಇನ್ನೂ ಲೇಟ್ ಆಗುತ್ತೆ. ಪ್ಲೀಸ್. ಒಂದು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಎಷ್ಟೊತ್ತು ಬೇಕಮ್ಮ? ಅಪ್ಪ, ಬರೀ ಡ್ರೆಸ್ ಚೇಂಜ್ ಅಲ್ಲ, ಅದ್ರ ತಕ್ಕ ಹಾಗೆ ಹೇರ್ ಸ್ಟೈಲು, ಆಕ್ಸೆಸರೀಸ್ ಎಲ್ಲ ಹಾಕೊಂಡ್ ಬರ್ಬೇಕಾಗತ್ತೆ. ಸೊ ಇನ್ನೂ ಲೇಟ್ ಆಗುತ್ತೆ. ನೋಡು, ಅವರು ನಮ್ಮವರೇ ಕಣೆ. ನೀನ್ ಈ ಥರ ಬಂದ್ರೆ ಸರಿ ಇರಲ್ಲ. ಪ್ಲೀಸ್ ಚೇಂಜ್ ಮಾಡ್ಕೋ. ನಾವು ವೆಯ್ಟ್ ಮಾಡ್ತೀವಮ್ಮ, ನೀ ಹೋಗಿ ಚೇಂಜ್ ಮಾಡ್ಕೊಂಡು ಬಾ. ಏನ್ ಡ್ಯಾಡ್ ನೀವು? ಸರಿ, ನಾನು ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ರೀ, ನಾನು ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಇನ್ನೂ ಏನ್ ರೆಡಿ ಆಗ್ಬೇಕೆ ನೀನು? ಹುಡುಗಿ ತಾಯಿ ಅಂದ್ರೆ ಚೆನ್ನಾಗಿ ಕಾಣ್ಬೇಕಲ್ವಾ? ಹೋಗೊಂದು ಸ್ವಲ್ಪ ಟಚ್ ಅಪ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಈ ಹೆಣ್ಣು ಮಕ್ಕಳನ್ನಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಕ್ರಿಶ್, ಬಾಯ್ಲಿ ಮಾಡು. ಒಂದ್ ಕಡೆ ನಿಂತ್ಕೊಂಡು ತಿನ್ಬೇಕು. ಅಮ್ಮ, ಮಾತ್ರೆ ಊಟ ಆದ್ಮೇಲ? ಹೌದಮ್ಮ. ಸರ್. ಕ್ರಿಶ್, ಮಾಡು. ಅಮ್ಮ, ಮತ್ತೆ ಏನಾದ್ರೂ ತಲೆ ಸುತ್ತ ಬರ್ತಿದ್ಯಾ? ಇಲ್ಲಮ್ಮ, ಈಗ ಮಾತ್ರೆ ತಗೊಂಡ್ಮೇಲೆ ಚೆನ್ನಾಗಿ ನಿದ್ರೆ ಬರುತ್ತೆ. ತಲೆ ಸುತ್ತು ಕಮ್ಮಿ ಆಗಿದೆ. ಹಾಗಂತ ಮಾತ್ರೆನ ನೆಗ್ಲೆಕ್ಟ್ ಮಾಡ್ಬೇಡ, ಕರೆಕ್ಟಾಗಿ ತಗೋ. ಆರೋಗ್ಯ ಮುಖ್ಯ, ಕೇರ್ಲೆಸ್ ಮಾಡ್ಬೇಡ. ಕೃಷ್ಣ ಕರ್ಕೊಂಡು ಊರಿಗೆ ಹೊಡ್ಲಮ್ಮ. ಯಾಕೆ ಮತ್ತೆ ಅಲ್ಲಿಗೆ ಹೋಗಿ ತಲೆ ಸುತ್ತ ಬೀಳೋದಕ್ಕ? ಡಾಕ್ಟರ್ ಚೆಕಪ್ಗೆ ಬರೋದಕ್ಕೆ ಹೇಳಿದ್ದಾರೆ, ಅದನ್ನ ಮುಗಿಸ್ಕೊಂಡು ಹೋಗ್ಬೋದು. ನೀನ್ ಆರೋಗ್ಯವಾಗಿದ್ರೆ ಕೃಷ್ಣ ಚೆನ್ನಾಗಿ ನೋಡ್ಕೋಬಹುದು. ಇವರು ಎಷ್ಟು ದಿನ ಅಂತ ನೋಡ್ಕೊಳಕ್ಕಾಗತ್ತೆ? ಏನ್ ಮಾಡು ಅಂತೀಯೇ? ನಮ್ಗೆ ಫ್ಯಾಮಿಲಿ ಅಂತ ಇರೋದು ನಮ್ ಚಿಕ್ಕಮ್ಮ ಒಬ್ರೆ. ಆಗಾಗ ಅಮ್ಮನ್ನ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ. ಅವ್ರನ್ನ ಅಮ್ಮನ ಜೊತೆ ಬಂದಿರು ಅಂತಾನೂ ಹೇಳಕ್ಕಾಗಲ್ಲ. ಅಮ್ಮ, ಕೃಷ್ ಇಲ್ಲೇ ಇರ್ಲಿ ಬಿಡಿ. ಇಲ್ಲೇ ಅಂದ್ರೆ ಈ ಮನೇಲೆ ಕೃಷ್ಣ ಇಲ್ಲೇ ಒಂದು ಒಳ್ಳೆ ಸ್ಕೂಲಿಗೆ ಸೇರ್ಸೋಣ ಬಿಡೆ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ರಮ್ಮ. ಏನ್ ನನ್ ಲೈಫ್ ಜೊತೆ ಆಟ ಆಡ್ಬೇಕು ಅಂತಿದ್ಯಾ? ಏ, ನೀನೇನೆ ಇಲ್ದೇ ಇರೋದನ್ನೆಲ್ಲ ಹೇಳ್ಕೊಡ್ತಿದ್ಯಾ? ಈಗ ಅವಳ ಮೇಲೆ ಯಾಕೆ ಕೂಗಾಡ್ತಿದ್ಯಾ? ಹೋಗಾಡ್ದೆ. ನೀನ್ ಇಲ್ಲೇ ಇದ್ರೆ ನಾನು ಸಿಕ್ಕಾಕೋತೀನಿ ಅಂತ ಹೇಳಿಲ್ವಾ? ನೋಡು ಕಲ್ಯಾಣಿ, ನನ್ಗೆ ನನ್ನ ಬಗ್ಗೆ ಯಾವ ಅಕ್ರೇನೂ ಇಲ್ಲ. ನನ್ನ ಭಯ ಎಲ್ಲ ಕೃಷ್ ಬಗ್ಗೆನೆ. ಅವನಿಗೋಸ್ಕರನೇ ನಾನು ಇನ್ನೂ ಜೀವಂತವಾಗಿರೋದು. ಅಮ್ಮ, ಹೀಗೆಲ್ಲ ಇಮೋಷನಲ್ ಆಗಿ ಮಾತಾಡೋದನ್ನ ನಿಲ್ಸು. ನಾನು ನಿಜಾನೇ ಹೇಳ್ತಿದ್ದೀನಿ. ನನಗೇನಾದ್ರೂ ಆದ್ರೆ ಅವನನ್ನು ಯಾರು ನೋಡ್ಕೋತಾರೆ?
ಅಜ್ಜಿ ನೀವೆಲ್ಲಿಗೆ ಹೋಗ್ತೀರಾ? ಅವ್ರು ಎಲ್ಗೂ ಹೋಗಲ್ಲ, ನೀನ್ ತಿನ್ನು. ಕಲ್ಯಾಣಿ, ಒಂದ್ ವೇಳೆ ನನ್ಗೇನಾದ್ರೂ ಆದ್ರೆ ನೀವನ್ನ ನಿಮ್ಮ ಮನೆ ಕರ್ಕೊಂಡು ಹೋಗ್ತೀಯಾ? ಒಂದು ಸಲ ನೀವು ಆ ಮನೆಗೆ ಗೊತ್ತಿಲ್ಲದೆ ಹೋಗಿದ್ದಕ್ಕೇನೆ 2 ದಿವಸ ಮೈ ಮೇಲೆ ದೇವ್ರು ಬಂದಂಗೆ ಆಡ್ತಾ ಇದ್ಲು. ಇನ್ನು ಇವಳು ಹೇಗೆ ಕರ್ಕೊಂಡು ಹೋಗ್ತಾಳೆ? ಸುಮ್ನಿರೆ. ಮದುವೆ ಆದ್ಮೇಲೆ ಆದ್ರೂ ನೀನ್ ಇವ್ನ ಬಗ್ಗೆ ಯೋಚನೆ ಮಾಡ್ತೀಯಾ ಅಂತ ಅನ್ಕೊಂಡೆ. ಆದ್ರೆ ಈಗ್ಲೂ ನಿನ್ಗೆ ನಿನ್ ಬಗ್ಗೆನೇ ಯೋಚನೆ ಅಲ್ವಾ? ಇದು ನಿನಗೆ ತಪ್ಪು ಅಂತ ಅನ್ಸ್ತಿಲ್ವಾ? ಸರಿ ತಪ್ಪಿನ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ನೀನು ನಾನು ಎಷ್ಟೇ ಬೇಡ ಅಂತಂದ್ರು ನನ್ನ ನರ್ಕಕ್ಕೆ ತಳ್ಬಿಟ್ಟಿಯಲ್ಲ. ಆ ಭಯದಲ್ಲಿ ಇಲ್ಲಿವರೆಗೂ ನಾನು ಓಡ್ತಾನೆ ಇದ್ದೀನಿ. ಈಗ್ಲೂ ಅಷ್ಟೇ, ಯಾವಾಗ ನನ್ನ ಸತ್ಯ ಮನೆಯವ್ರ ಮುಂದೆ ಬರುತ್ತೋ ಅಂತ ಭಯದಲ್ಲೇ ಇದ್ದೀನಿ. ಪ್ರತಿದಿನ ಆ ಭಯ ನನ್ನನ್ನ ಕಾಡ್ತಾನೆ ಇರುತ್ತೆ, ಗೊತ್ತಾ? ಕ್ರಿಶ್, ಬಾಯಿಲಿ. ಇವಳು ಬೇರೆ ಮಲೇಷ್ಯಾ, ದುಬೈ ಅಂತ ಸುಳ್ಳಿನ ಅರಮನೆನೇ ಕಟ್ಟಿದಾಳೆ. ಅದ್ ಯಾವಾಗ ಉಲ್ಟಾ ಹೊಡಿಯುತ್ತೋ ಗೊತ್ತಿಲ್ಲ. ಅವಾಗಿರುತ್ತೆ ಇವಳಿಗೆ ನಿಜವಾದ ಮರ್ಯಾದೆ. ದಿನ ನೀನ್ ಎದ್ರುಕೊಂಡು ಹೀಗಿರೋದಕ್ಕಿಂತ ನೀನ್ ಎಲ್ಲಾ ಸತ್ಯನೂ ಅವ್ರಿಗೆ ಹೇಳ್ಬಿಡು. ಈಗ ತಾನೇ ಮದ್ವೆ ಆಗಿದೆ, ಮೊದ್ಲು ಕೋಪ ಮಾಡ್ಕೋತಾರೆ, ಆಮೇಲೆ ಒಪ್ಕೋತಾರೆ. ನಿಮ್ ಮಾವನವರು ತುಂಬಾ ಒಳ್ಳೆಯವರು ಅಂತ ಮೀನಾ ಹೇಳಿದಾಳೆ. ಅವಳು ಹೇಳದ್ಲಾ? ನೀನು ಅವಳ ಜೊತೆ ಮಾತಾಡ್ಬಾರ್ದು ಅಂತ ಹೇಳಿದ್ನಲ್ಲ, ನೀನ್ ಯಾವಾಗ ಮಾತಾಡ್ದೆ? ಅಮ್ಮ, ಇವಳತ್ತೆ ಬಗ್ಗೆ ನಿಮಗೆ ಗೊತ್ತಿಲ್ಲ. ಇವಳತ್ತೆ ಇವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾರೆ. ಏನು ಗೊತ್ತಾ? ಇವ್ರಪ್ಪನ ಹತ್ರ ಆಸ್ತಿ ಇದೆ ಅಂತ, ಇವಳು ದೊಡ್ಡ ಶ್ರೀಮಂತರ ಮನೆ ಮಗಳು ಅಂತ. ಅದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಇವಳನ್ನ ಹೊಡೆದು ಹೊರಗಾಕಿದ್ರು ಆಶ್ಚರ್ಯ ಇಲ್ಲ. ಅವ್ರೊಬ್ರಿಗೋಸ್ಕರ ಎದುರುಕೊಂಡು ನೀನ್ ಸತ್ಯ ಹೇಳ್ದೇ ಇರ್ಚೆ ಕಲ್ಯಾಣಿ. ನೀನೆಲ್ಲ ಸತ್ಯನ ಮೀನಾ ಮತ್ತೆ ಸೂರ್ಯನ್ಗೆ ಹೇಳು, ಅವರು ನಿನ್ ಜೊತೆ ನಿಲ್ತಾರೆ. ಮನೆಯವ್ರೆಲ್ಲರ ಹತ್ರ ಅವರೇ ಮಾತಾಡ್ತಾರೆ. ನಾನೊಂದ್ಸರಿ ಮೀನಾ ಹತ್ರ ಮಾತಾಡ್ಲಾ? ಯಾಕಮ್ಮ ಒಂದೇ ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಯಾಕೆ ಹಿಂಗ್ ಮಾಡ್ದೆ? ಬುದ್ಧಿ ಇಲ್ವಾ? ಪಾಪ ನೋಡು, ಮಗು ಎಷ್ಟು ಹೆದರ್ಕೊಂಡಿದೆ. ಇವ್ರು ಹೇಳಿ ಕೇಳಿಸ್ಕೊಂಡೆ ತಾನೇ ನೀನು? ಪಾರ್ಲರ್ ಕೈ ಬಿಟ್ಟು ಹೋಗಿದ್ದೆ ಆ ಸೂರ್ಯ ಮೀನಿಂದ. ಅವ್ರ ಹತ್ರನೇ ನನ್ನ ಜೀವನದ ಬಗ್ಗೆ ಮಾತಾಡ್ತಾರಂತೆ. ಆ ಸೂರ್ಯನ್ಗೆ ಡೀಸೆನ್ಸಿ ಅನ್ನೋದೇ ಇಲ್ಲ. ಬಾಯಿ ಬಂದಾಗ ಮಾತಾಡ್ತಾನೆ, ಮರ್ಯಾದೆನೆ ಕೊಡೋದಿಲ್ಲ. ಆ ಮೀನಾ ಯಾವಾಗ ನೋಡಿದ್ರು ನನ್ನ ಹತ್ರ ಜಗಳ ಆಡ್ಬೇಕು ಅಂತಾನೆ ನೋಡ್ತಿರ್ತಾಳೆ. ಅವ್ರು ನಿನಗೆ ಒಳ್ಳೆಯವರ? ಇಲ್ಲ ಕಲ್ಯಾಣಿ, ಅವ್ರಾಗಲ್ಲ. ನೀನ್ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ. ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಮ್ಮ. ನೀನ್ ನನ್ನ ಅಮ್ಮ ಅನ್ನೋದು ಗೊತ್ತಾದ್ರೆ ನನ್ನ ಮನೆಯಿಂದ ಓಡಿಸ್ಬಿಡ್ತಾರೆ. ಹಾಗಾದ್ರೆ ಇವನ್ ಬಗ್ಗೆ ಸತ್ಯನಾ ನೀನ್ ಯಾವಾಗ ನಿಮ್ ಮನೇಲಿ ಹೇಳ್ತೀಯಾ? ಒಂದು ಸುಳ್ಳನ್ನ ಮುಚ್ಚಾಡೋದಕ್ಕೆ 100 ಸುಳ್ಳನ್ನ ಹೇಳ್ತಿದ್ಯಾ. ಇದು ಕಡೆಗೆ ನಿನ್ನ ಎಲ್ಲಿ ಕರ್ಕೊಂಡು ನಿಲ್ಸುತ್ತೆ ಅಂತ ಯೋಚನೆ ಮಾಡಿದ್ಯಾ? ಆದಷ್ಟು ಬೇಗ ಎಲ್ಲ ಸತ್ಯನ ನಿಮ್ ಮನೆಯವ್ರಿಗೆ ಹೇಳು. ಜೀವನ ಪೂರ್ತಿ ಸತ್ಯ ಇಲ್ಲದೆ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನನಗೂ ಗೊತ್ತು. ಹೇಳ್ತೀನಿ, ಅದಕ್ಕೂ ಒಂದು ಟೈಮ್ ಬರುತ್ತೆ. ಅಲ್ಲಿವರೆಗೂ ಇವನನ್ನೇನ್ ಮಾಡ್ತೀಯಾ? ಇಷ್ಟು ದಿನ ನೀನೇ ನೋಡ್ಕೊಂಡಿದ್ಯಾ, ಇನ್ನೂ ಒಂದ್ ಸ್ವಲ್ಪ ದಿನ ನೀನೇ ನೋಡ್ಕೊ. ಯಾವಾಗ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನೋಡಮ್ಮ, ಎಲ್ಲದಕ್ಕೂ ಪ್ರಶ್ನೆ ಮಾಡೋದನ್ನ ಮೊದ್ಲು ನಿಲ್ಸು. ಡಾಕ್ಟರ್ ಚೆಕಪ್ ಮುಗೀತಿದ್ದ ಹಾಗೆ ಊರಿಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡು.